ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ನಾನಿವತ್ತು ಪನ್ನೀರ್ ಬ್ರೊಕೊಲಿ ಕಡಾಯಿ ಮಾಡ್ತಿದ್ದೀನಿ. ತುಂಬಾ ಹೆಲ್ದಿ ಮತ್ತು ಅಷ್ಟೇ ಟೇಸ್ಟಾಗಿರ್ತಕ್ಕಂಥ ಈ ಕಡಾಯಿನ ಈಸಿಯಾಗಿ ಮಾಡ್ಬೋದು. ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಬ್ರೊಕೊಲಿ ಐಟಮ್ಸ್ನ ತುಂಬಾ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬ್ರೊಕೊಲಿದು ಮತ್ತು ಪನ್ನೀರ್ದು ಏನಾದರೂ ರೆಸಿಪೀಸ್ ಬೇಕಂದರೆ ನನ್ನ ಚಾನಲ್ನ ಫಾಲೋ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಪನ್ನೀರ್ ಬ್ರೊಕೊಲಿ ಕಡಾಯಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ಇಲ್ಲಿ ತರಕಾರಿನ ಸ್ವಲ್ಪನೇ ತಗೊಳ್ಳಿ. ನಾನಿಲ್ಲಿ ಹಸಿ ಬಟಾಣಿ ಅರ್ಧ ಬೌಲು, ಕೊತ್ತಂಬರಿ, ಪುದೀನ ಮತ್ತು ಕ್ಯಾರೆಟ್ ಒಂದನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹಸಿಮೆಣಸಿಕಾಯಿ 2 ಮತ್ತು ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು ಇಷ್ಟು ಸಾಕು. ಒಂದು ಪಲಾವ್ ಎಲೆ, ಇದು ಸ್ವಲ್ಪ ಫ್ಲೇವರ್ಗೋಸ್ಕರ ನಾನಿಲ್ಲಿ ಮಸಾಲ ಐಟಮ್ಸ್ನ ತೊಗೊತಿದ್ದೀನಿ. ಇದರ ಜೊತೆಗೆ ನಾನಿಲ್ಲಿ 1 ಬೌಲ್ ಆಗುವಷ್ಟು ಬ್ರೊಕೊಲಿ ತೊಗೊಂಡಿದ್ದೀನಿ. ಬ್ರೊಕೊಲಿನ ಈ ಥರ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಅದು ದಪ್ಪ ದಪ್ಪ ಇದ್ದರೆ ನಿಮಗೆ ತಿನ್ನೋ ಕೂಡ ಅಷ್ಟು ಸರಿ ಅನಿಸಲ್ಲ. ಹಾಗಾಗಿ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾನಿಲ್ಲಿ ಗೋಡಂಬಿ ತೊಗೊತಿದ್ದೀನಿ. ಗೋಡಂಬಿನ ಈ ಥರ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. 200 ಗ್ರಾಮ್ ಆಗೋವಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಇದು ಮಿಲ್ಕಿ ಮಿಸ್ಟ್ ಅವ್ರದ್ದು ಪ್ರಾಡಕ್ಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನಿಮ್ಮ ಹತ್ರದಲ್ಲಿ ಸ್ಟೋರಲ್ಲಿ ಯಾವ್ದು ಸಿಗುತ್ತೋ ನೀವು ಅದೇ ಪನ್ನೀರ್ನ ಚೂಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾನಿಲ್ಲಿ 4 ಟೊಮೊಟೊ, 2 ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿನ ತೊಗೊಂಡಿದ್ದೀನಿ. ಟೊಮೊಟೊನ ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ. ಫ್ರೈ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಕೂಡ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಳಿ. ಈ ಥರ ಚೆನ್ನಾಗಿ ಹುರ್ಕೋಬೇಕು. ಟೊಮೊಟೊದು ಕೂಡ ಹಸಿ ಸ್ಮೆಲ್ ಹೋಗಬೇಕು. ಆ ಥರ ಚೆನ್ನಾಗಿ ಹುರ್ಕೊಳ್ಳಿ, ಇಲ್ಲಾಂದರೆ ಅದು ಗ್ರೇವಿ ಎಲ್ಲ ಒಂಥರ ಹಸಿ ಹಸಿ ಸ್ಮೆಲ್ ಅನಿಸ್ಬಿಡುತ್ತೆ. ಸೊ ಹಂಗಾಗಿ ಈರುಳ್ಳಿ ಮತ್ತು ಟೊಮೊಟೊನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಇದ್ರ ಜೊತೆಗೆ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ಸ್ವಲ್ಪನೇ ತೊಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಫಸ್ಟ್ ಈರುಳ್ಳಿ ಮತ್ತು ಟೊಮ್ಯಾಟೊ, ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಎಲ್ಲನೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಇಷ್ಟೇ ಮಿಕ್ಸಿ ಮಾಡ್ಕೊಳ್ಳಿ, ಇದ್ರ ಜೊತೆ ಏನೂ ಆ್ಯಡ್ ಮಾಡಬೇಡಿ. ಇಷ್ಟೇ ಸಾಕು ಗ್ರೇವಿಗೆ. ಇದೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಬೇಕಿತ್ತಪ್ಪ ಅಂದರೆ ಇದಕ್ಕೆ ನೀವು ಗೋಡಂಬಿ ಬೇಕಾದರೂ ನೆನೆಸ್ಕೊಂಡು ಇದರೊಳಗೆ ರುಬ್ಕೋಬೋದು, ಇಲ್ಲ ಅಂದ್ರೂ ಈ ಥರ ಖಾಲಿ ಕೂಡ ರುಬ್ಕೋಬೋದು. ಈ 4 ಐಟಮ್ಸೇ ಸಾಕು. ಇಷ್ಟೇ ಹಾಕಿ ಗ್ರೇವಿ ಮಾಡ್ಕೊಳ್ಳಿ. ಟೊಮೊಟೊ ಮತ್ತು ಈರುಳ್ಳಿನ ಚೆನ್ನಾಗಿ ಪೇಸ್ಟ್ ಮಾಡೋದ್ರಿಂದ ಥಿಕ್ನೆಸ್ಸು ಬರುತ್ತೆ ಮತ್ತು ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ ಈ ಥರ ರುಬ್ಕೊಳೋದ್ರಿಂದ. ಹಾಗಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಗ್ರೇವಿನ. ಇವಾಗ ನಾವು ಇಲ್ಲಿ ಪನ್ನೀರ್ನ ಕಟ್ ಮಾಡ್ಕೊಳ್ಳೋಣ. ಕೆಲವೊಬ್ರು ಕಟ್ ಮಾಡಿ ತೊಳಿತಾರೆ, ಬಟ್ ಬೇಡ. ಈ ಥರ ಕವರ್, ಮೇಲಿಂದು ಕವರ್ ತೆಗೆದು ಅಷ್ಟೇ ಜಸ್ಟ್ ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ತೊಳೆಯೋಕ್ಕೆ ಹೋಗಬೇಡಿ. ಯಾಕಂದರೆ ಕಟ್ ಮಾಡಿ ತೊಳೆಯೋಕ್ಕೆ ಹೋದರೆ ಅಕಸ್ಮಾತ್ ವಾಟರ್ ಏನಾದರೂ ಸ್ವಲ್ಪ ಬಿಸಿ ಇತ್ತಂದರೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಫಸ್ಟೇ ಇಡೀನೇ ತೊಳ್ಕೊಂಬಿಡಿ ಪನ್ನೀರನ್ನೇ. ಅದಾದಮೇಲೆ ಈ ಥರ ಕಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟು ಪನ್ನೀರ್ನ ಫ್ರೆಶ್ ಇರೋದೇ ಚೂಸ್ ಮಾಡ್ಕೊಳ್ಳಿ. ಕೆಲವೊಂದು ಬ್ರ್ಯಾಂಡ್ ಅಂತೂ ಚೆನ್ನಾಗೇ ಬರೋಂಗಿಲ್ಲ. ನೀವು ಎಕ್ಸ್ಪೀರಿಯನ್ಸ್ ಇದ್ದರೆ ಆಲ್ರೆಡಿ ಗೊತ್ತಿರುತ್ತೆ. ಕೆಲವೊಂದಂತೂ ಕಟ್ ಮಾಡ್ತಿದ್ದಂಗೆ ಬ್ರೇಕ್ ಆಗಿಬಿಡುತ್ತೆ. ಬಟ್ ನಂದಿವತ್ತು ಚೆನ್ನಾಗಿರೋದು ಸಿಕ್ಕಿತ್ತು, ಯಾವುದೇ ಥರದಲ್ಲಿ ಬ್ರೇಕ್ ಆಗಲಿಲ್ಲ, ಚೆನ್ನಾಗೇ ಎಲ್ಲನೂ ಕಟ್ಟಾಯಿತು. ಈ ಥರ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ಮಾಡ್ಕೊಳ್ಳಿ. ನಾನಿಲ್ಲಿ 2 ಶೇಪಲ್ಲಿ ಮಾಡಿದ್ದೀನಿ. ಸ್ವಲ್ಪ ದೊಡ್ಡದು, ಒಂದು ಚೂರು ಚಿಕ್ಕದು. ಮಕ್ಕಳಿರೋದ್ರಿಂದ ಅವ್ರು ಇಷ್ಟಪಡ್ತಾರೆ ಅಂತ ಸ್ವಲ್ಪ ದೊಡ್ಡದು ಕಟ್ ಮಾಡಿಕೊಡ್ತಿದ್ದೀನಿ ಅವರಿಗಂತಲೇ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಇಲ್ಲ ಒಂದು ಬೌಲಲ್ಲಿ ಎತ್ತಿಟ್ಕೊಂಬಿಡಿ. ಇದನ್ನು ಡೈರೆಕ್ಟಾಗಿ ಹಾಗೆ ಹಾಕಬಾರ್ದು, ಸ್ವಲ್ಪ ಫ್ರೈ ಮಾಡಬೇಕು. ಮಾಡೋಕ್ಕಿಂತ ಮುಂಚೆ ಇವಾಗ ಫಸ್ಟು ನಾವು ಗೋಡಂಬಿನ ಫ್ರೈ ಮಾಡ್ಕೊಂಬಿಡೋಣ. ಗೋಡಂಬಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ತವನ ಬಿಸಿ ಮಾಡಿ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ, ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ಕೂಡ ಗ್ರೇವಿ ಜೊತೆ ಹಾಕ್ಕೋಬೇಡಿ, ಸರ್ವ್ ಮಾಡಬೇಕಾದ್ರೆ ಹಾಕಿ ಈ ಥರ ಫಸ್ಟೇ ಹುರಿದಿಟ್ಕೊಂಬಿಡಿ. ಚೆನ್ನಾಗಿ ಅದು ಗೋಲ್ಡ್ ಕಲರ್ ಬರಬೇಕು. ಆ ಥರ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಬಿಡಿ. ಇದಾದಮೇಲೆ ನಾವು ಸ್ವಲ್ಪ ಪನ್ನೀರ್ ಫ್ರೈ ಮಾಡ್ಕೊಂಬಿಡೋಣ. ಇದೇ ಎಣ್ಣೆ, ನೀವು ಗೋಡಂಬಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ರೋ ಅದೇ ಎಣ್ಣೆಗೆ ಸ್ವಲ್ಪ ಖಾರ, ಅರಿಶಿನ ಮತ್ತು ಉಪ್ಪು ಈ 3ನ್ನು ಹಾಕಿ ಎಣ್ಣೆ ಶಾಡೋ ಫ್ರೈ ಮಾಡಿ. ಫುಲ್ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಪನ್ನೀರು ಸ್ವಲ್ಪ ಕಚ್ಚಿ ಅನ್ನಂಗಿರುತ್ತೆ. ಎಣ್ಣೆ ಹಾಕಿ ಈ ಥರ ಫ್ರೈ ಮಾಡೋದ್ರಿಂದ ಪನ್ನೀರ್ ಕೂಡ ಸ್ಮೂತ್ ಆಗುತ್ತೆ. ಅದ್ರ ಜೊತೆಗೆ ಉಪ್ಪು ಮತ್ತು ಖಾರನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ನೀವು ಪನ್ನೀರ್ ಕಡಾಯಿ ಮಾಡಿದರೂ ಕೂಡ ಇದೇ ಥರನೇ ಮಾಡಿ, ಮತ್ತು ಬ್ರೊಕೊಲಿ ಪನ್ನೀರ್ ಕಡಾಯಿ ಮಾಡಿದ್ರೂ ಇದೇ ಥರನೇ ಮಾಡಿ. ಡೈರೆಕ್ಟಾಗಿ ಪನ್ನೀರ್ನ ಹಾಕೋಕ್ಕೆ ಹೋಗಬೇಡಿ. ಈ ಥರ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ. ಫುಲ್ಲು ಡೀಪ್ ಫ್ರೈ ಅಲ್ಲ, ಜಸ್ಟ್ ಈ ಥರ ಶಾಡೋ ಫ್ರೈ. ಎಣ್ಣೆ ಮತ್ತು ಖಾರ, ಉಪ್ಪು ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಳಕ್ಕೂ ಆ ಥರ ಜಸ್ಟ್ ನೀವು ಫ್ರೈ ಮಾಡಿದರೆ ಸಾಕು. ಪ್ಲೇಟಲ್ಲಿ ತಕ್ಕೊಂಬಿಡಿ. ಇದಕ್ಕೆ ನಾನಿಲ್ಲಿ ಅದೇ ಎಣ್ಣೆಗೆ ನಾವು ತೊಗೊಂಡಿರ್ತಕ್ಕಂಥ ಮಸಾಲ ಮತ್ತು ತರಕಾರಿನ ಹಾಕ್ತಿದ್ದೀನಿ. ಇಲ್ಲಿ ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗು, ಗ್ರೀನ್ ಚಿಲ್ಲಿ,
ಕ್ಯಾರೆಟು ಬಟಾಣಿನ ಇವನ್ನಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೇ ನೀವು ಇವಾಗ ಬ್ರೊಕೊಲಿ ಹಾಕಬೇಕು. ಚೆನ್ನಾಗಿ ಬ್ರೊಕೊಲಿ ಎಣ್ಣೆ ಜೊತೆ ಫ್ರೈ ಆಗಬೇಕು. ಇದಕ್ಕಿಂತ ಫಸ್ಟು ನಾನಿಲ್ಲಿ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊತಿದ್ದೀನಿ. ಇದು ಕೂಡ ಫ್ಲೇವರ್ ಸಖತ್ತಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಫ್ಲೇವರ್ ಬಿಟ್ಕೊಂಡು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಖಾರ ಪುಡಿ ಮತ್ತು ಅರಿಶಿನ ಹಾಕ್ಕೊಳ್ಳೋಣ. ಖಾರ ಪುಡಿ ಇವಾಗ ಹಾಕ್ಕೊಳ್ಳೋದ್ರಿಂದ ಗ್ರೇವಿ ಕಲರ್ ಚೆನ್ನಾಗಿ ಕೊಡುತ್ತೆ, ಫುಲ್ಲು ರೆಡ್ಡಾಗಿ ಬರುತ್ತೆ. ಇಲ್ಲಾಂದರೆ ಅದು ಅಷ್ಟು ಕಲರ್ ಚೆನ್ನಾಗಿ ಬರಲ್ಲ. ಸೊ ಹಂಗಾಗಿ ನೀವು ಎಣ್ಣೆಯಲ್ಲಿ ಫಸ್ಟು ಖಾರ ಪುಡಿ ಮತ್ತು ಕೊರಿಂಡರ್ ಪೌಡರು ಮತ್ತು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮಿಕ್ಸಿ ಮಾಡಿರ್ತಕ್ಕಂಥ ಗ್ರೇವಿ ಹಾಕೋಕ್ಕಿಂತ ಮುಂಚೆನೇ ಎಣ್ಣೆಯಲ್ಲಿ ಈ ಥರ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ತರಕಾರಿನೂ ಬೇಯುತ್ತೆ ಮತ್ತು ಇದ್ರ ಜೊತೆಗೆ ನಾವು ಹಾಕಿರ್ತಕ್ಕಂಥ ಮಸಾಲೆ ಕೂಡ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಇದನ್ನು ಹುರಿತಿದ್ದಂಗೆ ತಾನೇ ಸ್ಮೂತ್ ಆಗಿಬಿಡುತ್ತೆ. ಅದು ಚೆನ್ನಾಗಿ ಸ್ಮೂತ್ ಆದಮೇಲೆ ಇದಕ್ಕೇನೆ ಮಿಕ್ಸಿ ಮಾಡಿರ್ತಕ್ಕಂಥ ಗ್ರೇವಿನ ಇದ್ರೊಳಗೆ ಹಾಕ್ಕೋಬೇಕು. ಅಕಸ್ಮಾತ್ ನೀವು ತರಕಾರಿ ಬೇಯಬೇಕಾದ್ರೆ ಎಣ್ಣೆ ಸ್ವಲ್ಪ ಕಡಿಮೆ ಅನ್ನಿಸ್ತಪ್ಪ ಅಂತಂದರೆ ಒಂದು 4-5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಬೇಕಾದ್ರೂ ತರಕಾರಿ ಮತ್ತು ಬ್ರೊಕೊಲಿನ ಫ್ರೈ ಮಾಡ್ಕೋಬೋದು. ಕೆಲವೊಂದು ಟೈಮು ಅದು ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಆಯಿಲ್ನ ಬ್ರೊಕೊಲಿ. ಸೊ ಹಂಗಾಗಿ ನೀವು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿರಿ ಗ್ರೇವಿ ಮತ್ತು ವೆಜಿಟೇಬಲ್ಸ್ ನೀಟಾಗಿ ಎರಡೂ ಮಿಕ್ಸ್ ಆಗಿದೆ. ಈ ಥರ ಮಿಕ್ಸ್ ಆದಮೇಲೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಿಮಗೆ ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಪನ್ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಇಲ್ಲಿ ಗ್ರೇವಿಗೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರಿ. ಆಮೇಲೆ ಟೇಸ್ಟ್ ನೋಡಿ ಲಾಸ್ಟಲ್ಲಿ ಫೈನಲಲ್ಲಿ ಇನ್ನೂ ಸ್ವಲ್ಪ ಬೇಕಿತ್ತಪ್ಪ ಅಂದರೆ ಆವಾಗ ಬೇಕಾದರೂ ಹಾಕ್ಕೊಬೋದು. ಇದ್ರ ಜೊತೆ ನಾನಿಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು, ಹಾಲಿನ ಪೌಡರ್ ತೊಗೊತೀನಿ. ನೀವು ಬೇಕಾದ್ರೆ ಕ್ರೀಮ್ ಯೂಸ್ ಮಾಡ್ಬೋದು, ಬಟ್ ನಾನಿಲ್ಲಿ ಹಾಲಿನ ಪೌಡರ್ ಇತ್ತು ಅಂತ ಹಾಲಿನ ಪೌಡರ್ ಹಾಕ್ತಿದ್ದೀನಿ. ಈ ಹಾಲಿನ ಪೌಡರ್ ಹಾಕೋದ್ರಿಂದ ಹುಳಿ ಅಂಶ ಮತ್ತು ಗ್ರೇವಿ ತಿಕ್ನೆಸ್ ಬರುತ್ತೆ, ಹುಳಿ ಕೂಡ ಕಡಿಮೆ ಆಗುತ್ತೆ. ನಾನು ಯಾವಾಗ್ಲೂ ಈ ಪನ್ನೀರ್ ಕಡಾಯಿ ಇಲ್ಲಾಂದರೆ ಬ್ರೊಕೊಲಿ ಕಡಾಯಿ ಮಾಡಿದಾಗ ನಾನು ಕಂಪಲ್ಸರಿ ಇದು ಮಿಲ್ಕ್ ಪೌಡರ್ನ ಹಾಕ್ತೀನಿ. ನೋಡಿದೆ ಮತ್ತು ಒಂಥರ ಹುಳಿ ಕಡಿಮೆ ಆಗಿ ಅದು ಗ್ರೇವಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಮಿಲ್ಕ್ ಪೌಡರ್ನ ಹಾಕ್ತಿದ್ದೀನಿ. ಇದೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಫ್ರೈ ಮಾಡಿರ್ತಕ್ಕಂಥ ಪನ್ನೀರ್ನ ಹಾಕ್ಕೋಬೇಕು. ಪನ್ನೀರ್ ಹಾಕ್ಕೊಂಡಾದ್ಮೇಲೆ ಲೋ ಫ್ಲೇಮ್ ಇಟ್ಟೆ ಫ್ರೈ ಮಾಡಿ. ಇವಾಗ ಹೈ ಫ್ಲೇಮ್ ಇಡಕ್ಕೆ ಹೋಗ್ಬಿಡಿ, ಯಾಕಪ್ಪ ಅಂದರೆ ಅದು ಪನ್ನೀರು ಗ್ರೇವಿ ಜೊತೆ ಮಿಕ್ಸಪ್ ಆಗುತ್ತೆ, ಎಲ್ಲನೂ ಅಬ್ಸರ್ವ್ ಮಾಡಿಕೊಂಡು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆಲ್ರೆಡಿ ನಾವು ಉಪ್ಪು ಖಾರ ಎಲ್ಲ ಹಾಕಿ ಫ್ರೈ ಮಾಡಿರೋದ್ರಿಂದ ಗ್ರೇವಿ ಜೊತೆ ಏನು ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಒಂದು 5 ಮಿನಿಟ್ಸ್ ಕುದಿಸಿ ಆಫ್ ಮಾಡಿಬಿಟ್ರೆ ಸಾಕು. ಬಟ್ ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಬಾಯ್ಲ್ ಮಾಡ್ಕೊಡೋಕ್ಕೆ ಟ್ರೈ ಮಾಡಿ. ಇದಾದಮೇಲೆ ಇದರಲ್ಲಿ ಹಾಕಿರ್ತಕ್ಕಂಥ ಬ್ರೊಕೊಲಿ ಕೂಡ ಸ್ಮೂತ್ ಆಗಿಬಿಡುತ್ತೆ ಗ್ರೇವಿ ಜೊತೆ ಎಲ್ಲ ಸೇರಿ. ಹೊರಗಡೆ ಎಲ್ಲ ಆರ್ಡ್ರ್ ಮಾಡಿದರೆ ಒಂದು ಕರಿನೇ 180-200 ರೂಪೀಸ್ ಇರುತ್ತೆ. ಅದ್ರ ಬದಲಾಗಿ ನಾವು ಮನೇಲಿನೇ ಈ ಥರ ಹೆಲ್ದಿಯಾಗಿ ಮಾಡಿಕೊಂಡು 4 ಮೆಂಬರ್ಸ್ಗೆ ಆಗೋವಷ್ಟು ಮನೇಲಿನೇ ಮಾಡ್ಬೋದು. ಇವಾಗ ಲಾಸ್ಟಲ್ಲಿ ಫೈನಲಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಗೋಡಂಬಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಇವಾಗ ಆ್ಯಡ್ ಮಾಡಬೇಕು. ಫಸ್ಟಿಗೆ ಆ್ಯಡ್ ಮಾಡಿಬಿಟ್ರೆ ಅದು ಗೋಡಂಬಿದು ಕ್ರಿಸ್ಪಿನೆಸ್ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನೀವು ಲಾಸ್ಟಿಗೆ ಗೋಡಂಬಿ ಹಾಕ್ಕೊಳ್ಳಿ. ಗ್ರೇವಿ ಜೊತೆ ಅದು ಬೆಂದಂಗೆಲ್ಲ ಮೆತ್ತಗೆ ಆಗಿಬಿಡುತ್ತೆ. ಸೊ ಹಂಗಾಗಿ ನೀವು ಗೋಡಂಬಿ ಆ್ಯಡ್ ಮಾಡೋದಿತ್ತಪ್ಪ ಅಂದರೆ ಲಾಸ್ಟಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಕಟ್ ಮಾಡಿರ್ತಕ್ಕಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಳಿಸಿದ್ವಲ್ವ ಅದನ್ನು ಇವಾಗ ಗಾರ್ನಿಷ್ಗೋಸ್ಕರ ಹಾಕ್ಕೊಳ್ಳೋಣ. ಇವಾಗ ಎಲ್ಲ ರೆಡಿ ಆಯಿತು. ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಪನ್ನೀರು ಮತ್ತು ಬ್ರೊಕೊಲಿ ಗ್ರೇವಿ ಜೊತೆ ಚೆನ್ನಾಗಿ ಬೆಂದ್ಕೊಂಡು ಎಲ್ಲ ಸ್ಮೂತಾಗಿ ಆಗಿರುತ್ತೆ. ತಿನ್ನೋಕ್ಕೆ ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಪನ್ನೀರ್ ಬ್ರೊಕೊಲಿ ಕಡಾಯಿನಂತೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಅವ್ರಿಗೆ ಮಾಡಿಕೊಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಹೇಗೆ ಬಂತಂತ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ. ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಿಮಗೆ ನಾನು ಮಾಡಿರ್ತಕ್ಕಂಥ ರೆಸಿಪೀಸ್ದು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಆಲ್.